ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಿಚನ್. ಮನೆಯಲ್ಲೇ ಈಸಿಯಾಗಿ ಕಾಫಿ ಜೊತೆ ಟೀ ಜೊತೆ ಸಾಯಂಕಾಲದ ಹೊತ್ತು ತಿನ್ನೋಕ್ಕೆ ಮಖಾನ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಅಂತ ಖಾರ ಪುಡಿ, ಉಪ್ಪು, ಅರಿಶಿನ, ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿರೋದು, ತುಪ್ಪ, ಕಡಲೆಕಾಯಿ ಬೀಜ, ಎಳ್ಳು, ಕಡಲೆ. ಇಲ್ಲಿ ಮಖಾನ ಫ್ರೈ ಮಾಡ್ಕೊತಾ ಇದ್ದೀವಿ. 1-2 ನಿಮಿಷ ಒಂದು ಬ್ರೌನಿಶ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಅಂದರೆ ಒಂದು ಸ್ವಲ್ಪ ನೋಡಿ ಕಾಣ್ತಾ ಇದೆಯಾ ಆ ಥರ. ಬಾಣಲಿಗೆ ತುಪ್ಪ ಹಾಕೊಂಡಿದ್ದೀವಿ. ನೀವು ಎಣ್ಣೆಯಲ್ಲಿ ಬೇಕಾದ್ರೂ ಫ್ರೈ ಮಾಡ್ಬಿಟ್ಟು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ಬೋದು. ಇದಕ್ಕೆ ಕಡಲೆಕಾಯಿ ಬೀಜ ಮತ್ತು ಕಡಲೆ ಹಾಕೊತಾ ಇದ್ದೀವಿ. ತುಪ್ಪನೂ ಜಾಸ್ತಿ ಬೇಡ, 1-2 ಸ್ಪೂನ್ ಅಷ್ಟೇ. ನಾವು ಸ್ವಲ್ಪ ಹಾಕೊಂಡಿದ್ದೀವಿ. ಹೇಳ್ದಂಗೆ ನೀವು ತುಪ್ಪದಲ್ಲಾದರೂ ಫ್ರೈ ಮಾಡ್ಬೋದು ಅಥವಾ ಎಣ್ಣೆಲಾದರೂ ಫ್ರೈ ಮಾಡ್ಬೋದು. ಕಡಲೆಕಾಯಿ ಬೀಜ ಫ್ರೈ ಆಗಿದೆ. ಇವಾಗ ಕಡಲೆ ಹಾಕ್ತಾ ಇದ್ದೀವಿ. ಆವಾಗ ಏನು ಪುಡಿ ಹೇಳಿದ್ನೋ ಅದನ್ನು ಇವಾಗ ಹಾಕ್ತಾ ಇದ್ದೀವಿ. ಅರಿಶಿನ, ಉಪ್ಪು, ಖಾರ ಪುಡಿ ಮಿಕ್ಸ್ ಮಾಡಿದಂಥ ಪುಡಿ. ಬೇಕಂದರೆ ಇದಕ್ಕೆ ಪೆಪ್ಪರು ಹಾಕೊಬೋದು. ಇವಾಗ ಒಂದು ಮಸಾಲನ ಹಾಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗಿನ್ನ ಕಡಲೆಕಾಯಿ ಬೀಜ ಎಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ನೀವು ಮಕ್ಕಳು ಬಾಕ್ಸ್ಗೆ, ಶಾರ್ಟ್ ಬ್ರೆಡ್ಗೆಲ್ಲ ಹಾಕ್ಬೋದು. ನೀವು ಕೂಡ ಟೀ, ಕಾಫಿ ಜೊತೆಗೆ ಚೆನ್ನಾಗಿರುತ್ತೆ ಖಾರವಾಗಿ. ಬೋನ್ ಯಾರ್ಯಾರು ವೀಕ್ ಇದೆಯೋ ಅವರೆಲ್ಲ ತಿನ್ಬೋದು. ಅವ್ರಿಗೆ ತುಂಬ ಒಳ್ಳೆಯದಿದು ಮಖಾನ. ಯಾರ್ಯಾರು ಹಂಗೆ ತಿನ್ನಲ್ವೋ ಈ ಥರ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದರೆ ನೀವು ಗೋಡಂಬಿ, ಬಾದಾಮಿನೂ ಹಾಕೊಬೋದು ಮತ್ತು ಕೊಬ್ಬರಿನೂ ಹಾಕೊಬೋದು. ನೋಡಿ ಮಖಾನ ಹೆಂಗೆ ರೆಡಿ ಆಯಿತು ಅಂತ. ಇದನ್ನು ನೀವು ಖಾರ ಪುಡಿ ಯಾರ್ಯಾರು ಇಷ್ಟಪಡಲ್ವೋ ಜಸ್ಟ್ ಅರಿಶಿನ ಹಾಕಿ ನೀವು ಜಸ್ಟ್ ಫ್ರೈ ಮಾಡ್ಕೊಬೋದು. 5 ನಿಮಿಷಕ್ಕೆ ಬೇಗವಾಗಿ ಯಾರಾದರೂ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಬೇಗ ಮಾಡ್ಕೊಳ್ಳೋಕ್ಕೆ ಇದೊಂದು ಬೆಸ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ 15 ದಿವಸ ಆದರೂ ಏನೂ ಆಗೋಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.